ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಬಂದು ಸಂಜೆ ಈಗ 4:30 ಆಗ್ತಾಯಿದೆ. ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ, ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಗ್ತಾ ಶೇರ್ ಮಾಡ್ಕೊತೀನಿ. ಇದು ಬಂದು ನಮ್ಮೂರಿನ ಒಂದು ವ್ಯೂ. ಹಾಗೆ ನಮ್ಮೂರು ತುಂಬ ದಿನ ಆಗಿತ್ತು ನಾನು ತೋರಿಸಿರಲಿಲ್ಲ ಅಲ್ವಾ. ಇದು ನೀವು ನೋಡ್ತಾ ಇರ್ಬೋದು, ನಮ್ಮೂರ ಬಸ್ ಸ್ಟ್ಯಾಂಡ್ ಹತ್ರ ಇರೋವಂಥ ಒಂದು ಮಾರ್ಕೆಟು. ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಬರೀ ಮಾವಿನ ಹಣ್ಣೆ ಕಾಣ್ತಾ ಇದೆ ಅಲ್ಲ. ಬನ್ನಿ, ಹೆಂಗೆ ಈಗ ಮುಂದೆ ಹೋಗ್ತಾ ನಮ್ಮೂರು ಸಿಟಿನ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಇದು ಬಂದರೆ ಆಂಜನೇಯ ದೇವಸ್ಥಾನ. ಹಾಗೆ ಮುಂದೆ ಬಂದರೆ ಇದು ಬಂದು ಹಳೆಯ ತೇರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಈ ತೇರು ಬಿದ್ದಿದ್ದು ಆ ತೇರನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಇದು ನೀವು ನೋಡ್ತಿರ್ಬೋದು, ಪಿಂಕ್ ಕಲರು ಹೂವು ಇದೆಯಲ್ಲ, ಇದು ನಮ್ಮ ಹಳ್ಳಿ ಸೈಡು ಯಾವುದಾದ್ರು ಮನೆ ಮದುವೆಗಳು ಫಂಕ್ಷನ್ಗಳಲ್ಲಿ ಚಪ್ರ ಹಾಕ್ತಾರೆ ಅಲ್ಲ, ಆ ಚಪ್ರಕ್ಕೆ ಕಟ್ತಾರೆ ಸುತ್ತಕ್ಕೂ. ಮತ್ತು ಚಪ್ರಕ್ಕೆ ಕಟ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆ ಅದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇತ್ತಲ್ವ. ಇವಾಗ ಮಳೆ ಟೈಮು, ಹಾಗೆ ವಾತಾವರಣ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ಲ, ಹಾಗಾಗಿ ತುಂಬ ಅಂದರೆ ತುಂಬ ಹೂ ಬಿಟ್ಟಿತ್ತು. ಹಾಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫುಲ್ ಗ್ರೀನರಿ, ಯಾಕಂದರೆ ಇವಾಗ ಮಳೆಕಾಲ ಅಲ್ವ, ಅದಕ್ಕೆ. ಇವಾಗ ನಾವು ಸಂಜೆ ಹೊರಟಿದ್ರಿಂದ ಒಂದು ಸ್ವಲ್ಪ ತಂಪಾಗಿ ಇತ್ತು. ಹಾಗೆ ನಿಮಗೂ ತೋರಿಸೋಣ ಅಂತಂದ್ಬಿಟ್ಟು ನೋಡಿರ್ಬೋದು ನೀವು, ಬೇಸಿಗೆ ಕಾಲದಲ್ಲಿ ಯಾವ ಥರ ಇರುತ್ತೆ ವಾತಾವರಣ, ಹಾಗೆ ಮಳೆಗಾಲದಲ್ಲಿ ಯಾವ ಥರ ಇರುತ್ತೆ ವಾತಾವರಣ ಅಂತ ಅಂದ್ಬಿಟ್ಟು ನೋಡ್ಬೋದು. ಇವಾಗ ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ ಅಲ್ಲ. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೀರಾ ಹೂವು. ಹಾಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತಲ್ವ, ಹಾಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಹಿಂಗೆ ಏನಾದರೂ ಸ್ವಲ್ಪ ಸಿಟಿಯಿಂದ ಹೊರಗಡೆ ಬಂದರೆ ಈ ಥರ ಮರ ಗಿಡಗಳು, ಹೊಲ, ಅಕ್ಕಪಕ್ಕ ಹೊಲ ಎಲ್ಲ ಇರುತ್ತೆ ಅಲ್ಲ, ಏನೋ ಒಂಥರ ಹಳ್ಳಿಯಲ್ಲಿರೋ ಒಂಥರ ವಾತಾವರಣ ಸಿಗುತ್ತೆ. ಹಾಗಾಗಿ ತುಂಬ ಇಷ್ಟ ನನಗೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಕೂಡ್ಲಿಗೆ ಎಂಟ್ರಿ ಆಗಿ ಇವಾಗ ನಾವು ಹೊಸಪೇಟೆ ಕಡೆ ಹೊರಟಿದ್ದೀವಿ. ಹೊಸಪೇಟೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ಫಿಲ್ಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ನಾವು ನಿಮಗೆ ಚಾರ್ಲಿ ಮೂವಿ ನೋಡೋದಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಮನೆಯವ್ರದ್ದು ಏನೋ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಡು ಹಾಗೆ ಮೂವಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ಬೋದು, ಹಾಗೆ ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೆ, ಹಾಗೆ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ನೀವು ನೋಡಿರ್ಬೋದು, ನಾನು ಸಾಮಾನ್ಯಕ್ಕೆ ಯಾವಾಗಲೂ ಸಿಂಪಲ್ಲಾಗೆ ರೆಡಿ ಆಗೋದು, ತುಂಬ ಏನು ಗ್ರ್ಯಾಂಡ್ ಏನು ರೆಡಿ ಆಗೋದಿಲ್ಲ. ಒಂದು ಸಿಂಪಲ್ ಸ್ಯಾರಿ ನೋಡ್ಬೋದು. ಬನ್ನಿ, ಹಾಗೆ ಹೋಗ್ತಾ ಸಿಗ್ತೀನಿ ನಿಮಗೆ. ನೀವು ಮೋಡ ನೋಡ್ತಾ ಇರ್ಬೋದು. ಹಾಗೆ ಯಾಕಂದರೆ ಇವಾಗ ಸ್ವಲ್ಪ ಮಳೆ ಬರ್ತಾ ಇರುತ್ತೆ ಅಲ್ಲ ಜಾಸ್ತಿ, ಹಾಗೆ ಮೋಡನೂ ಒಂಥರ ಮಳೆ ಬರೋ ಥರ ಆಗಿದೆ. ಮತ್ತು ಇದು ನೀವು ನೋಡ್ತಾ ಇರ್ಬೋದು, ನಮ್ಮ ಹೊಸಪೇಟೆ ಡ್ಯಾಮ್ ಸರೌಂಡಿಂಗಲ್ಲಿ ಈ ಥರ ಕಾಣ್ತಾ ಇದೆ. ಬನ್ನಿ, ನಿಮಗೆ ಮುಂದೆ ಹೋಗ್ತಾ ನೋಡ್ಬೋದು. ನಿಮ್ಮ ಹೊಸಪೇಟೆ ಡ್ಯಾಮನ್ನು ತೋರಿಸ್ತೀನಿ. ಸ್ವಲ್ಪ ನೀರು ಅಂದರೆ ಅಲ್ಲಿ ಇಳಿದು ಹೋಗಲಿಲ್ಲ ನಾವು, ನೋಡೋಣ ಯಾವಾಗಾದರೂ ಹೋದರೆ ನಾನು ತೋರಿಸ್ತೀನಂತೆ. ಲಾಸ್ಟ್ ಟೈಮೆಲ್ಲ ತೋರಿಸಿನಿ ಅಲ್ವಾ, ಹಾಗಾಗಿ ಇವತ್ತೇನು ಹೋಗಲಿಲ್ಲ, ಯಾಕಂದರೆ ಟೈಮ್ ಆಗಿತ್ತು. ಮತ್ತು ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೆಲಸ ಇದೆ ಅಂತಂದ್ರೆ ಹಾಗಾಗಿ ಹೊರಟ್ವಿ. ಹೊಸಪೇಟೆ ಡ್ಯಾಮಲ್ಲಿ ಫುಲ್ ನೀರಿರುವಾಗ ಆಕಾಶನೂ ನೀರು ಸೇಮ್ ಒಂದೇ ಹತ್ರ ಇದೆ ಅನ್ನೋ ಥರ ಕಾಣುತ್ತೆ. ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ. ನನಗಂತೂ ನೀರು ಕಂಡ್ರೆ ತುಂಬ ಇಷ್ಟ ಅಲ್ಲ, ಹಾಗಾಗಿ ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ನಿಮಗೂ ಕೂಡ ಸ್ವಲ್ಪ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಡ್ಯಾಮ್ ಹತ್ರ ಎಂಟ್ರಿ ಆದ್ವಿ. ನೋಡ್ಬೋದು ನೀರು ಯಾವ ಥರ ಕಾಣ್ತಾ ಇದೆ ಅಲ್ಲ. ಇವಾಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ನೀರು ಕೂಡ ಇದೆ ಡ್ಯಾಮಲ್ಲಿ. ನಾನು ಅಂದೆ ನಮ್ಮ ಮನೆಯವ್ರಿಗೆ, ಅಲ್ಲಿ ಹೊಳೆ ಹತ್ರ ಹೋಗೋಣ ನೀರ ಹತ್ರ ಅಂತ ಅಂದೆ. ಬರೋಣ ಬಾ ಅಂತ ಅಂದ್ಬಿಟ್ಟು ಹಾಗೆ ಕರ್ಕೊಂಡು ಹೋದ್ರು. ನೋಡೋಣ, ನೆಕ್ಸ್ಟ್ ಟೈಮ್ ಹೋದರೆ ನಾನು ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇದೆಲ್ಲ ನಮ್ಮ ಹೊಸಪೇಟೆ
ಇವಾಗ ಅಂಡರ್ ಪಾಸ್ ಒಳಗಡೆ ಹೋಗೋಣ ಬನ್ನಿ. ನಾನು ಯಾವಾಗಲೂ ನಿಮ್ಗೆ ಹೊಸಪೇಟೆಗೆ ಹೋದರೆ ತೋರಿಸ್ತಾ ಇರ್ತೀನಿ ಅಲ್ವಾ. ನಾನು ಕೂಡ ಹೊಸಪೇಟೆಗೆ ಬಂದು ತುಂಬ ದಿನ ಆಯಿತು, ಬಂದಿರಲಿಲ್ಲ ಅವಾಗಿಂದನೂ. ಇದ್ರ ಒಳಗಡೆ ಅಂಡರ್ ಪಾಸ್ ಒಳಗಡೆ ಹೋಗೋದಂದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಒಂಥರ ಕತ್ಲು ಸ್ವಲ್ಪ ಬೆಳಕು, ತುಂಬ ಚೆನ್ನಾಗಿ ಅನಿಸುತ್ತೆ ಹೋಗೋದು. ನೋಡಿ ಇವಾಗ ನಾವು ಅಂಡರ್ ಪಾಸಿಂದ ಒಳಗಡೆ ಬಂದ ಮೇಲೆ ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಒಂದು ರಿಂಗ್ ಥರ ರೌಂಡ್ ಹಾಕ್ಕೊಂಡು ಬರಬೇಕು ನಾವು ಹೊಸಪೇಟೆಗೆ ಹೋಗ್ಬೇಕಂದ್ರೆ. ಇದೇ ಬ್ರಿಡ್ಜ್ ಮೇಲೆ ನಾವು ಹೊಸಪೇಟೆಗೆ ಹೋಗಬೇಕು. ಇದು ಒಂಥರ ತುಂಬ ಚೆನ್ನಾಗಿದೆ. ಹಿಂಗೆ ಒಂಥರ ಸುತ್ತ ಹಾಕ್ಕೊಂಡು ಒಂಥರ ರೌಂಡ್ ಮಾಡಿಕೊಂಡು ಹೋಗಬೇಕು, ಆ ಥರ ಚೆನ್ನಾಗಿದೆ ನೋಡಿ. ಈ ಥರ ಬಂದು ಹಿಂಗೆ ಹೋಗಬೇಕು. ನಾನು ತೋರಿಸ್ತಾ ಇಲ್ವಾ ನಿಮಗೆ, ಬ್ರಿಡ್ಜ್ ಕೆಳಗಡೆ ಬಂದ್ವಿ, ಮತ್ತು ಅದೇ ಬ್ರಿಡ್ಜ್ ಮೇಲೆ ಇವಾಗ ಹೋಗ್ತಾ ಇದ್ದೀವಿ. ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ, ಒಂಥರ ರಿಂಗ್ ರೋಡ್ ಥರ. ಫ್ರೆಂಡ್ಸ್, ಇವಾಗ ನಾವು ಹೊಸಪೇಟೆ ರೀಚ್ ಆದ್ವಿ ನೋಡ್ಬೋದು. ಹಾಗೆ ನಿಮಗೆ ನಾನು ಒಂದು ಸ್ವಲ್ಪ ಹೊಸಪೇಟೆ ಸಿಟಿಯನ್ನು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತಂದ್ಬಿಟ್ಟು. ಮತ್ತು ಇಲ್ಲಿ ಬಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪ್ರತಿಮೆನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ತುಂಬ ಖುಷಿ ಆಯಿತು ನೋಡಿ, ಸ್ವಲ್ಪ ದುಃಖ ಆಯಿತು. ಎಲ್ಲರಿಗೂ ಗೊತ್ತೇ ಇದೆ ಹೊಸಪೇಟೆನಲ್ಲಿ ಪ್ರತಿಮೆ ಅನಾವರಣ ಮಾಡಿದ್ದೆ, ನೀವು ನೋಡ್ತಾ ಇರ್ಬೋದು ಇಲ್ಲೇ. ಅಂದರೆ ಹೊಸಪೇಟೆ ಬಸ್ ಸ್ಟ್ಯಾಂಡ್ ಇದೆಯಲ್ವಾ, ಬಸ್ ಸ್ಟ್ಯಾಂಡ್ ಪಕ್ಕನೇ ಮಾಡಿದ್ದಾರೆ ನೋಡಿ. ಒಂಥರ ನೋಡಿ ಖುಷಿ ಆಯಿತು ಇವಾಗ ಇಲ್ಲಿ ನಾವು ಟಿಫನ್ ಮಾಡೋದಕ್ಕಂತ ಬಂದಿದ್ದೀವಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕನೇ. ನಾನು ಯಾವಾಗಲೂ ನಿಮಗೆ ತೋರಿಸ್ತಾ ಇರ್ತೀನಿ ಅಲ್ವಾ, ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ಇಲ್ಲಿ ಶ್ರೀ ಸಾಯಿ ದರ್ಶನಿ ಅಂತ ಇದೆ. ಆ ಹೋಟೆಲ್ಗೆ ನಾವು ಯಾವಾಗಲೂ ಜಾಸ್ತಿ ಬರೋದು. ನಮ್ಮ ಮನೆಯವರು ಇಡ್ಲಿ ತೊಗೊಂಡ್ರು, ನಾನಿಲ್ಲಿ ಮಸಾಲೆ ದೋಸೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟಿಫನ್ ಐಟಮ್ಸ್ ಎಲ್ಲ. ಹಾಗಾಗಿ ನಾವು ಯಾವಾಗಲೂ ಇದೇ ಹೋಟೆಲ್ಗೆ ಬರೋದು, ಶ್ರೀ ಸಾಯಿ ದರ್ಶನಿ ಅಂತಂದ್ಬಿಟ್ಟು. ಇದು ಬಂದು ಬಸ್ ಸ್ಟ್ಯಾಂಡ್ ಪಕ್ಕನೇ ಬರುತ್ತೆ. ಯಾರಾದರೂ ಬಂದರೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಸ್ಪಾನ್ಸರ್ ಅಲ್ಲ, ಯಾಕಂದರೆ ನಾವು ರೆಗ್ಯುಲರ್ ಬರ್ತಾ ಇರ್ತೀವಲ್ವ ಇಲ್ಲಿ, ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಬಂದು ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ ಹೋಟೆಲು. ಬಸ್ ಸ್ಟ್ಯಾಂಡ್ ಪಕ್ಕ ಅಂತಂದರೆ ಶಾನ್ಭೋಗ್ ಹೋಟೆಲ್ ಇದೆಯಲ್ವ, ಅದ್ರ ಆಪೋಸಿಟ್ಟೇ ಇದೆ ಇದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ಬಿಸಿ ಬಿಸಿ ಇಡ್ಲಿ ತೊಗೋಬೇಕು, ತುಂಬ ಚೆನ್ನಾಗಿರ್ತವೆ ಇಡ್ಲಿ. ನಾನು ಹೇಳ್ತಾ ನಮ್ಮ ಮನೆಯವ್ರಿಗೆ, ನೀವು ಫಸ್ಟ್ ತೊಗೊಳ್ರಿ, ಬಿಸಿ ಇದ್ದರೆ ನಾನು ತೊಗೊತೀನಿ ಅಂತ ಅಂದ್ಬಿಟ್ಟು. ಅವರು ಯಾವಾಗಲೂ ಇಡ್ಲಿನೇ ತೊಗೊಳ್ಳೋದು. ನಾನು ಮಾತ್ರ ಯಾವಾಗಲೂ ದೋಸೆ, ನನ್ನ ಫೇವ್ರೆಟ್ ಆಲ್ ಟೈಮ್ ದೋಸೆ. ನೋಡ್ಬೋದು, ಇದು ಬಂದು ಶಾನ್ಭೋಗ ಹೋಟೆಲ್, ಇಂಟರ್ನ್ಯಾಷನಲ್ ಹೋಟೆಲ್ ಇದು. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಟಿಫನ್ ಐಟಮ್ಸು. ಮತ್ತು ಇಲ್ಲಿ ಕಾಫಿ, ಪಕ್ಕಕ್ಕೇ ಕಾಫಿ ಇದೆ. ಇಲ್ಲೇ ಟಿಫನ್ ಮಾಡಿ ಮತ್ತು ಕಾಫಿ ಕುಡಿದು ಇಲ್ಲೇ ಹೊರಡ್ತೀವಿ. ನೀವು ಯಾರಾದರೂ ಈ ಹೋಟೆಲಿಗೆ ಬಂದಿದ್ರೆ ಕಮೆಂಟ್ ಮಾಡಿ. ಯಾರೆಲ್ಲ ನೀವು ಟಿಫನ್ ಮಾಡಿದ್ದೀರಾ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಯಾರು ಬೇರೆಯವ್ರಿಗೂ ಗೊತ್ತಾಗುತ್ತೆ ಅಲ್ವಾ ನೀವು ಹೇಳೋದ್ರಿಂದ. ನಾನು ಒಬ್ಬಳೇ ಹೇಳೋದ್ರಿಂದ ಗೊತ್ತಾಗೋದಿಲ್ಲ. ನೀವು ಯಾರಾದರೂ ಟ್ರೈ ಮಾಡಿದರೆ ಹೇಳಿದ್ರೆ ಗೊತ್ತಾಗುತ್ತೆ ಬೇರೆಯವರಿಗೆ. ಫ್ರೆಂಡ್ಸ್, ಇವಾಗ ನಾವು ನಮ್ಮ ಹಾಗೆ ಟಿಫನ್ ಮುಗಿಸಿ ಇವಾಗ ಕಾಫಿ ಕುಡಿದು, ಇವಾಗ ನಮ್ಮ ಮನೆಯವ್ರ ಕೆಲಸನೂ ಕೂಡ ಆಗಲಿಲ್ಲ, ಬಂದಿದ್ದ ಕೆಲಸ ಫ್ಲಾಪ್ ಆಯಿತು, ಆಗಲಿಲ್ಲ. ಮತ್ತು ಇವಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಹತ್ರ ಹೋಗ್ತಾ ಇದ್ದೀವಿ. ಫೋಟೋ ಹಾಗೆ ಸ್ವಲ್ಪ ಕೈ ಮುಗಿದು ಕೈ ಮುಗಿದು ಹಾಗೆ ಒಂದು ಫೋಟೋನ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೀನಿ. ನೋಡ್ಬೋದು, ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬೋದು, ನಿಮಗೂ ಖುಷಿ ಆಗ್ಬೋದು. ಇಲ್ಲಿ ಸಂಜೆ ಟೈಮು ಇಲ್ಲಿ ಪುನೀತ್ ರಾಜ್ಕುಮಾರ್ದು ಪ್ರತಿಮೆ ಇದೆಯಲ್ವ, ಅಲ್ಲಿ ಲೈಟ್ ಕೂಡ ಹಾಕಿರ್ತಾರೆ ಸಂಜೆ ಟೈಮು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಏನು ಫಸ್ಟಿಂದ ಫಿಲ್ಮು ಮಾಡಿದ್ದಾರೆ ಲಾಸ್ಟ್ವರೆಗೂ ಎಲ್ಲ ಕೂಡ ಇದೆ. ಈ ಒಂದು ಬೋರ್ಡನ್ನು ಮಾಡಿ ಹಾಕಿದ್ದಾರೆ ಇಲ್ಲಿ.
ಸುತ್ತು ಅಂದರೆ 4 ಮೂಲೆಗೂ ಯಾವ್ಯಾವ ಫಿಲ್ಮು ಮಾಡಿದ್ದಾರೆ ಆ ಫಿಲ್ಮ್ದು ನೇಮ್ ಎಲ್ಲ ಹಾಕಿದ್ದಾರೆ. ನಾನು ಫುಲ್ ಅಂದರೆ ಸುತ್ತಕ್ಕೂ ನೋಡ್ತಾ ಇದ್ದೆ ಯಾವ್ಯಾವ ಮೂವಿ ಇದೆ ಎಲ್ಲದನ್ನು ನೋಡ್ತಾ ಇದ್ದೆ. ಹಾಗೆ ಒಂದು ಫೋಟೋನ ತಕ್ಕೊಂಡೆ. ಇಲ್ಲಿ ಸುಮಾರು ಜನ ಬಂದು ನೋಡ್ಬೋದು. ಇಲ್ಲಿ ಫೋಟೋ ತಗೊಳ್ಳೋದು ಹಾಗೆ ಸೆಲ್ಫಿ ತಗೊಳ್ಳೋದು ಸುಮಾರು ಜನ, ಒಂದು 500ರಿಂದ 1000 ಜನದವರೆಗೂ ಬಂದು ಫೋಟೋ ಎಲ್ಲ ತಗೊಂಡು ಹೋಗ್ತಾ ಇರ್ತಾರಂತೆ. ನೋಡಿ, ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತಲೂ ಕೂಡ ಹಾಕಿದ್ದಾರೆ. ತುಂಬ ಒಂಥರ ಹೆಮ್ಮೆ ಅನಿಸುತ್ತೆ. ನಮ್ಮ ಹೊಸಪೇಟೆಯಲ್ಲೂ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ಇರೋದು ಒಂದು ಖುಷಿ ಆಗುತ್ತೆ. ಹಾಗೆ ನೀವು ನೋಡಿ ಆ ನಗು ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂತೀರ. ಹಾಗೆ ಸ್ವಲ್ಪ ಹೊತ್ತು ನಾನು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ ನಾನು. ಒಂದು ಕಡೆ ಖುಷಿ ಅನಿಸುತ್ತೆ, ಒಂದು ಕಡೆ ನೆನೆಸ್ಕೊಂಡ್ರೆ ದುಃಖ ಅನಿಸುತ್ತೆ ಅಲ್ಲ, ಮನಸ್ಸಿಗೆ ಬೇಜಾರಾಯಿತು ನೋಡಿ. ಹಾಗೆ ನೋಡಿ ಕೂಡ ಖುಷಿ ಆಯಿತು. ಆ ನಗು ಮುಖ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ನೋಡ್ಬೋದು, ಇದು ಅಂದರೆ ಬಸ್ ಸ್ಟ್ಯಾಂಡ್ ಪಕ್ಕಕ್ಕೇ ಇದೆ ಒಂದು ಸರ್ಕಲ್. ಆ ಸರ್ಕಲಲ್ಲೇ ಮಾಡಿರೋದು. ಬನ್ನಿ ಇವಾಗ ಹೊರಡೋಣ, ಕತ್ಲಾಗ್ತಾ ಬಂತು ಅಲ್ವಾ. ಇದು ಬಂದು ನಮ್ಮ ಬಸ್ ಸ್ಟ್ಯಾಂಡ್, ಹೊಸಪೇಟೆಯಲ್ಲಿರೋ ಬಸ್ ಸ್ಟ್ಯಾಂಡು ಫ್ರೆಂಡ್ಸ್. ಹಾಗೆ ನಾನು ಫಿಲ್ಮ್ಗೆ ಹೋಗೋಣ ಅಂತ ಬಂದ್ವಿ ಅಲ್ವಾ. ಇವತ್ತು ಫಿಲ್ಮ್ಗೂ ಕೂಡ ಹೋಗೋಕ್ಕಾಗಲಿಲ್ಲ. ಏಕೆಂದರೆ ಸೆಕೆಂಡ್ ಶೋ ಇರೋದು 8:30ಗಂತೆ. ನಾವು 6:30 ಅಂತ ಅಂದ್ಕೊಂಡ್ವಿ. ಮುಂಚೆ 6:30 ಇತ್ತಲ್ವ, 6:30 ಅಂತ ಅಂದ್ಕೊಂಡು ಇವಾಗ 6:30 ಅಂತೆ, 8:30 ಮಾಡಿದಾರಂತೆ. ಹಾಗಾಗಿ ಮತ್ತೆ ನಮಗೆ ಮತ್ತೆ ಊರಿಗೆ ಬರೋದಕ್ಕೆ ಟೈಮ್ ಆಗಿಬಿಡುತ್ತೆ, ರಾತ್ರಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸರಿ ನೆಕ್ಸ್ಟ್ ಟೈಮ್ ಬಂದರೆ ಆಯಿತು ಅಂತ ಬಂದ್ಬಿಟ್ಟು ಮೂವಿಗೂ ಕೂಡ ಹೋಗಲಿಲ್ಲ. ತುಂಬ ಬೇಜಾರಾಯಿತು. ಖುಷಿಯಾಗಿ ಬಂದ್ವಿ, ಮೂವಿ ನೋಡ್ಬೋದು ಅಂತ ಅಂದ್ಬಿಟ್ಟು ಖುಷಿಯಾಗಿ ಬಂದ್ವಿ. ಅಂದರೆ ಮೂವಿ ನೋಡೋಕ್ಕೂ ಆಗಲಿಲ್ಲ, ನಮ್ಮ ಮನೆಯವ್ರದ್ದು ಕೆಲಸ ಇತ್ತು, ಅವ್ರದ್ದು ಕೂಡ ಆಗಲಿಲ್ಲ ಇವತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಬರಬೇಕಂತ ಅಂದ್ಕೊಂಡಿದ್ದೀವಿ. ಬರ್ತಾನೆ ಇರ್ತೀವಿ ಹೊಸಪೇಟೆಗೆ, ಏನೋ ಕೆಲಸ ಇರ್ತವೆ ನಮ್ಮ ಮನೆಯವರು. ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದ್ರಂತೂ ಮೂವಿ ನೋಡಿಕೊಂಡೇ ಬರೋದು. ತುಂಬ ಖುಷಿಯಾಗಿ ಬಂದೆ. ಅಂದರೆ ಚಾರ್ಲಿ ನೋಡಬೇಕಂತ ತುಂಬ ಆಸೆ ಇತ್ತು, ನೋಡೋಣ ಅಂತಲೇ ಬಂದೆ. ಅಂದರೆ ಆಗಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಬನ್ನಿ ಇವಾಗ ಊರ ಕಡೆ ಹೊರಟ್ವಿ. ಆಗಲೇ ಕತ್ಲಾಗ್ತಾ ಬಂತು, ನೋಡ್ಬೋದು. ಹಾಗೆ ಸ್ವಲ್ಪ ನಿಮಗೆ ಹೊಸಪೇಟೆ ಸಿಟಿನ ತೋರಿಸ್ತಾ ಇದ್ದೀನಿ. ರಾತ್ರಿ ಟೈಮ್ ಒಂದು ಸ್ವಲ್ಪ ಕತ್ಲಾಗ್ತಾ ಬಂದಿದೆ. ಆವಾಗಲೇ ಸುಮಾರು ಒಂದು 6:30 ಆಗ್ತಾ ಬಂದಿದೆ. ಮತ್ತು ಈಗ 8:30ಗೆ ಶೋ ಇರೋದು ಅಂದರೆ ಮತ್ತು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಅಷ್ಟರೊಳಗೆ ನಾವು 8:30 ಅಂದರೆ ಅಷ್ಟರೊಳಗೆ ನಾವು ಊರಲ್ಲೇ ಇರ್ತೀವಿ. ಮತ್ತು 8:30ಗೆ ಸ್ಟಾರ್ಟ್ ಆದರೆ ಮತ್ತೆ ಮುಗಿಯೋದು ರಾತ್ರಿ ಆಗುತ್ತೆ ಅಲ್ವ. ಮತ್ತು ರಾತ್ರಿ ಬಿಟ್ಟರೆ ಮತ್ತೆ ನಾವು ಊರಿಗೆ ಹೋಗೋತ್ತಿಗೆ ಮತ್ತೆ ರಾತ್ರಿ ಆಗುತ್ತೆ, ತುಂಬ ಲೇಟಾಗಿಬಿಡುತ್ತೆ. ಹಾಗಾಗಿ ಹೊರಟ್ವಿ ನಾವು. ಸೊ ಫ್ರೆಂಡ್ಸ್, ನೀವೆಲ್ಲ ಯಾರು ಮೂವಿ ನೋಡಿದ್ದೀರಾ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಇವತ್ತು ಹೋಗೋಕ್ಕಾಗಲಿಲ್ಲ, ತುಂಬ ಬೇಜಾರಾಯಿತು. ನೋಡಿ, ಇವಾಗ ನೈಸ್ ರೋಡ್ ಆಗಿರೋದ್ರಿಂದ ಆ ಲೈಟಿಂಗ್ಸ್ಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ. ಮುಂಚೆ ಏನಾದರೂ ಹೊಸಪೇಟೆಗೆ ಬರಬೇಕು, ಹೊಸಪೇಟೆಯಿಂದ ಊರಿಗೆ ಹೋಗಬೇಕು ಅಂತಂದರೆ ಭಯ ಅನಿಸ್ಬಿಡೋದು. ಯಾಕಂದರೆ ರೋಡ್ ಸರಿ ಇರಲಿಲ್ಲ ಅಲ್ವಾ. ಹಾಗಾಗಿ ಇವಾಗ ಏನಿಲ್ಲ, ಇವಾಗ ಆರಾಮ್ಸೆ ಹೋಗ್ಬೋದು, ರೋಡೆಲ್ಲ ಚೆನ್ನಾಗಿದೆ ಅಲ್ಲ. ಹಾಗಾಗಿ ಇವಾಗ ಮತ್ತೆ ನಿಮಗೆ ಅಂಡರ್ ಪಾಸನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ. ಇವಾಗ ಡ್ಯಾಮ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಮನೆಯವರು ಬೇಡ, ಇವಾಗ ಮಳೆ ಬರೋ ಥರ ಆಗಿದೆ, ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದರು. ಹಾಗಾಗಿ ಮತ್ತೆ ಇವಾಗ ಇಲ್ಲಿಂದ ಹೊರಟ್ವಿ. ನೋಡೋಣ ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ನಾನು ನಿಮಗೆ ನೀರ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ
ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತೊಂದು ಸಿಂಪಲ್ ವ್ಲಾಗ್ ಆಗಿತ್ತು. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್, ನಿಮಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪ್ರತಿಮೆ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.